ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 389ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ಸತ್ಯಧೀರರ ಆರಾಧನೆ ಬರ್ತಾ ಇದೆ, ವಿಜೇಂದ್ರ ತೀರ್ಥರ ಆರಾಧನೆ ಬರ್ತಾ ಇದೆ. ಅಧಿಕ ಮಾಸದ ಪ್ರಯುಕ್ತ ಪ್ರತಿಯೊಂದು ಎರಡೆರಡು ಸಾರಿ ಆರಾಧನೆ ಬರ್ತಕ್ಕಂಥ ಅತ್ಯಂತ ಶ್ರೇಷ್ಠ ವರ್ಷ ಅಂತ ಹೇಳಿದರೆ ಅದು 2026. ಈಗಾಗಲೇ ಅಧಿಕ ಮಾಸದಲ್ಲಿ ಕೂಡ ನಾವು ವಿಜೇಂದ್ರ ತೀರ್ಥರ ಆರಾಧನೆಯನ್ನು ಮಾಡಿದ್ದೇವೆ. ಅಂಥ ಭಾಗ್ಯ ಭಗವಂತ ನಮಗೆ 2 ಸಾರಿ ಕಲ್ಪಿಸಿಕೊಟ್ಟಿದ್ದಾನೆ. ಯಾಕಂದರೆ ವಿಜೇಂದ್ರ ತೀರ್ಥರ ಸ್ಮರಣೆ ಮಾಡಿದರೆ ಸುರೇಂದ್ರ ತೀರ್ಥರ ಅವರು ಪೀಠ ವಹಿಸಿಕೊಟ್ರು ಅವರಿಗೆ. ಯಾಕಂದರೆ ಬಾಲ್ಯದಲ್ಲಿ ಅವರು ಪೂರ್ವಾಶ್ರಮದ ಹೆಸರು ವಿಠಲಾಚಾರ್ಯ ಅಂತ ಹೇಳಿ, ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಿದ್ದು ವೇದಾಧ್ಯಯನಕ್ಕೆ. ಅವರ ಸಿಕ್ಕಿದ್ದ ಗುರುಗಳು ಸಾಕ್ಷಾತ್ ವ್ಯಾಸರಾಜರೇ ಅವರಿಗೆ ಸಿಕ್ಕರು. ಹೀಗಾಗಿ ವ್ಯಾಸರಾಜರವರಿಗೆ ಸನ್ಯಾಸಾಶ್ರಮ ಕೂಡ ಕೊಡ್ತಾರೆ. ನಂತರ ಸುರೇಂದ್ರ ತೀರ್ಥರ ಒಂದು ವಿನಂತಿಯ ಮೇರೆಗೆ ಆ ಓಟವನ್ನು ಅವರಿಗೆ ಧಾರೆ ಎರೆದು ಕೊಡ್ತಾರೆ. ಸುರೇಂದ್ರ ತೀರ್ಥರ ಅವರಿಗೆ ಅವರ ವಿದ್ವತ್ತು, ಅವರ ವೇದಾಧ್ಯಯನ, ಅವರ ತಪಸ್ಸು, ಅವರ ಧ್ಯಾನ, ಅವರಿಗಿರ್ತಕ್ಕಂಥ ಗ್ರಂಥಾವಲೋಕನೆ, ಅವರಿಗಿರ್ತಕ್ಕಂಥ ಸ್ಮರಣಶಕ್ತಿ ಅವರ ನೋಡಿ ಅವರು ನಮ್ಮ ಪೀಠಕ್ಕೆ ಯೋಗ್ಯ ವ್ಯಕ್ತಿಗಳು ಅಂತ ಹೇಳಿ ಅವರಿಗೆ ಆಶ್ರಮ ಕೊಟ್ಟು ಅವರಿಗೆ ವಿಜೇಂದ್ರ ತೀರ್ಥರು ಅಂತ ಹೇಳಿ ಅವರಿಗೆ ನಾಮಕರಣ ಮಾಡ್ತಾರೆ. ಅವಾಗ ಮಂತ್ರಾಲಯ ಇದ್ದಿಲ್ಲ, ವಿಜೇಂದ್ರ ತೀರ್ಥರ ಮಠ ಅಂತ ಕರಿತಿದ್ರು. ಹೀಗಾಗಿ ಅವರ ವಿಶೇಷ 39 ವರ್ಷಗಳ ಕಾಲ ನಿರಂತರವಾಗಿ ರಾಮದೇವರ ಪೂಜೆ ಮಾಡಿದ ಕೀರ್ತಿ ವಿಜೇಂದ್ರ ತೀರ್ಥರಿಗೆ ಸಲ್ತಾ ಇದೆ. ಕುಂಭಕೋಣದಲ್ಲಿ ಅವರ ಮೂಲ ವೃಂದಾವನ ಕೂಡ ನೋಡ್ಬೋದು. ಅತ್ಯಂತ ಭವ್ಯವಾದ ಮೂಲ ವೃಂದಾವನ, ಅತ್ಯಂತ ದೊಡ್ಡದಾಗಿದೆ. ಯಾರಾದರೂ ದಕ್ಷಿಣ ಭಾರತಕ್ಕೆ ಯಾತ್ರೆಗೆ ಹೋದಾಗ ಕುಂಭಕೋಣ ಪ್ರತಿಯೊಬ್ಬರು ನೋಡ್ಕೊಂಡು ಬರ್ತಕ್ಕಂಥ ಅತ್ಯಂತ ಧರ್ಮ ಕ್ಷೇತ್ರ ಅಂತ ಹೇಳಿದರೆ ಕುಂಭಕೋಣ. ಆ ಕುಂಭಕೋಣದಲ್ಲಿ ಸಾಕ್ಷಾತ್ ರಾಯರು ಕೂಡ ಸಾಕಷ್ಟು ಜನ ಕಳೆದಿದ್ದಾರೆ. ಆ ವಿಜೇಂದ್ರ ತೀರ್ಥರ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 14ನೇ ಯತಿಗಳು. ನಂತರ ಆ ವಿಜೇಂದ್ರ ತೀರ್ಥರೇ ಸುಧೀಂದ್ರ ತೀರ್ಥರಿಗೆ ಆಶ್ರಮ ಕೊಡ್ತಾರೆ. ಇವತ್ತಿಗೂ ವಿಜೇಂದ್ರ ತೀರ್ಥರೇ ಅಂತ ಹೇಳಿದರೆ 104 ಗ್ರಂಥಗಳನ್ನು ಪ್ರಕಟಣೆ ಮಾಡಿದ ಕೀರ್ತಿ ಅವರಿಗೆ ಸಲ್ತಾ ಇದೆ. ಅಂಥ ಒಂದು ಕೀರ್ತಿಯನ್ನು ನಮ್ಮ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಕಾಲದಲ್ಲಿ ಕೂಡ ಆಯಿತು. 2005 ಇರ್ಬೋದು. 2005ರಲ್ಲಿ 104 ಗ್ರಂಥಗಳ ಪ್ರಕಟಣೆ ಕೂಡ ಅವರು ಮಾಡಿದರು, ಬೇರೆ ಬೇರೆ ಲೇಖಕರು ಬರೆದಂಥವನ್ನು. ಯಾಕಂದರೆ ಇವರಿಗೆ ವಿಜೇಂದ್ರ ತೀರ್ಥರಿಗೆ 64 ವಿದ್ಯೆ ಗೊತ್ತಿತ್ತು. ಯಾವುದೇ ವಿದ್ಯೆಯಲ್ಲಿ ಯಾರೇ ಏನೇ ಬಂದರೂ ಕೂಡ ಅವರನ್ನು ಸೋಲಿಸಿ ಅವರಿಂದ ಜಯಪತ್ರವನ್ನು ಪಡಿತಾ ಇದ್ದರು. ಅಂಥ ವಿಜೇಂದ್ರ ತೀರ್ಥರ ಸ್ಮರಣೆ ಇವತ್ತು ನಾವು ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದ್ಪಾರ ಅನ್ನೋ ಕಾಲಕ್ಕೆ ವಿಜೇಂದ್ರ ತೀರ್ಥರ ಸ್ಮರಣೆ ಆಟೋಮೆಟಿಕ್ ಬರ್ತದೆ. ವಿಜೇಂದ್ರ ಕರಾಬ್ಜೋತ್ಸವ ಸುಧೀಂದ್ರ ವರಪುತ್ರಕ ಅಂತ ಹೇಳಿ ರಾಯರ ಹೆಸರು ಹೇಳಬೇಕಾದ್ರೆ ಮುತ್ತಾತ, ತಂದೆ ಮತ್ತು ಯಾವ ರೀತಿ ಹೇಳ್ತೀವಿ ಆ ರೀತಿ ಭವ್ಯ ಪರಂಪರೆಯನ್ನು ನೋಡ್ಬೋದು. ಅಂಥ ವಿಜೇಂದ್ರ ತೀರ್ಥರ ಸ್ಮರಣೆಯನ್ನು ನೀವೆಲ್ಲರೂ ಮಾಡೋಣ. ಅಲ್ಲಿ ಮಠ ಭೇದ ಬಿಟ್ಟು ಅವರು ಸ್ಮರಣೆ ಮಾಡಬೇಕಂತ ಹೇಳಿದ್ರೆ ಇವತ್ತು ಎಲ್ಲರ ಪಂಚಾಂಗದಲ್ಲಿ ಮಹಾತ್ಮ ಮಠದ ಪ್ರತಿಯೊಂದು ಪಂಚಾಂಗದಲ್ಲಿ ರಾಯರ ಆರಾಧನೆ ಯಾವ ಥರ ಒಂದು ನಮಗೆ ಕೊಟ್ಟಿರ್ತಾರೋ ಅದೇ ರೀತಿ ವಿಜೇಂದ್ರ ತೀರ್ಥರ ಆರಾಧನೆ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಸರ್ವ ಪಂಚಾಂಗ ಕೂಡ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಠದ ಯತಿಗಳ ಭವ್ಯ ಪರಂಪರೆ ಏನಿದೆ, ಆಚಾರ ಮಧ್ವ ಪರಂಪರೆಯಲ್ಲಿ ಏನಿದೆ, ಆ ಪ್ರತಿಯೊಂದು ಪಂಚಾಂಗದಲ್ಲಿ ಯಾವುದು ಉತ್ತರಾದ ಮಠ ಇರ್ಬೋದು, ರಾಯರ ಮಠ ಇರ್ಬೋದು, ವ್ಯಾಸರಾಜನ ಮಠ ಇರ್ಬೋದು, ಶ್ರೀಪಾದರಾಜನ ಮಠ ಇರ್ಬೋದು, ಅಷ್ಟ ಮಠಗಳಿರ್ಬೋದು, ಪ್ರತಿಯೊಬ್ಬರ ಮಾಹಿತಿ ಪ್ರತಿಯೊಂದು ಪಂಚಾಂಗದಲ್ಲಿ ಬಂದಾಗ ಅವತ್ತು ನಾವೆಲ್ಲರೂ ಆ ಮಧ್ವ ಅನುಯಾಯಿಗಳೆಲ್ಲ ನಾವೆಲ್ಲರೂ ಒಂದಾಗ್ತೀವಿ. ಎಲ್ಲರೂ ಅದಕ್ಕಾಗಿ ಎಲ್ಲರೂ ಒಂದು ಹೋರಾಟ ನಡೆಸಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಮಾಧ್ವ ಪಂಚಾಂಗದಲ್ಲಿ ಮಾಧ್ವ ಯತಿಗಳ ದಾಸ ಶ್ರೇಷ್ಠರ ಆರಾಧನೆ ಕೇಳ್ತಕ್ಕಂಥ ಭಾಗ್ಯ ಪ್ರತಿಯೊಂದು ಮಠದವರು ಮಾಡಲಿ ಅಂತ ಹೇಳ್ತಾ ವಿಜೇಂದ್ರ ತೀರ್ಥರ ಸ್ಮರಣೆ ಮಾಡ್ತಾ ಸತ್ಯಧೀರರ ಸ್ಮರಣೆಯನ್ನು ಕೂಡ ಮಾಡೋಣ. ಸತ್ಯಧೀರರು ಅಂತ ಹೇಳಿದರೆ ಸತ್ಯವೀರರ ಕರಕಮಲ ಸಂಜಾತರು. ಸಾಧಾರಣ 40 ವರ್ಷ ಪೀಠದಲ್ಲಿ 20 ವರ್ಷ ಪೀಠದಲ್ಲಿ ಇರತಕ್ಕಂಥ ಮಹಾನುಭಾವರು. ಅವರ ಪೂರ್ವಾಶ್ರಮದ ಹೆಸರು ಜಯಾಚಾರ್ಯರಂತ ಹೇಳಿ ಅದ್ಭುತ ಪಂಡಿತರು. ಅವರು ಕೂಡ ಉತ್ತರಾದಿ ಮಠಕ್ಕೆ ದೊಡ್ಡ ಕೀರ್ತಿಯನ್ನು ತಂದಂಥ ಮಹಾನುಭಾವರು. ಇವತ್ತು ನಾವು
ನಮ್ಮ ಕಲ್ಲೂರು ಮನೆತನ ಏನಿದೆ ಸತ್ಯಜ್ಞಾನರ ವಂಶದಲ್ಲಿ ಬಂದೀವಿ ಅಂತೇಳಿ ನಾವು ಏನು ಹೇಳಿಕೊಳ್ತಾ ಇದ್ದೀವಿ, ಅವರ ಆರಾಧನೆ ಕೂಡ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ಇವತ್ತು ಸಮಾಜಕ್ಕೆ ಸತ್ಯಧೀರರ ದೊಡ್ಡ ಕೊಡುಗೆ ಅಂತ ಹೇಳಿದರೆ ಸತ್ಯಜ್ಞಾನರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಧೀರರಿಗೆ ಬರ್ತಾ ಇದೆ. ಸತ್ಯಜ್ಞಾನರ ಕೊಡುಗೆ ಅಂತ ಹೇಳಿದರೆ ಸತ್ಯಧ್ಯಾನರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಜ್ಞಾನರಿಗೆ ಬರ್ತಾ ಇದೆ. ನಾವು ಯತಿಗಳ ಆರಾಧನೆ ಮಾಡೋ ಉದ್ದೇಶ ಅಂತ ಹೇಳಿದರೆ ಅವ್ರು ಯಾರು ಅವರಿಗೆ ಆಶ್ರಮ ಕೊಟ್ಟರು, ಮುಂದೆ ಅವ್ರು ಯಾರು ಮುಂದೆ ಪೀಠಾಧಿಪತಿಗಳಾದರು, ಆ ಯತಿ ಶ್ರೇಷ್ಠರ ಅವರು ಬರೆದಂಥ ಗ್ರಂಥಗಳ ಅವರ ಮಹಿಮೆಯನ್ನು ತಿಳ್ಕೊಂಡಾಗ ನಾವು ನಿಜವಾದ ಆರಾಧನೆ ಮಾಡತಕ್ಕಂಥ ಭಾಗ್ಯ ಪ್ರತಿಯೊಬ್ಬರಿಗೆ ಬರಲಿ ಅಂತ ಹೇಳ್ತಾ ಇದರ ನಡುವೆ ಏಕಾದಶಿ ಕೂಡ ಬಂದಿದೆ, ಅತ್ಯಂತ ಶ್ರೇಷ್ಠ ಏಕಾದಶಿ. ಮುಂಬರುವ ದಿನಗಳಲ್ಲಿ ಆಷಾಢ ಏಕಾದಶಿ ಕೂಡ ಅತ್ಯಂತ ಪವಿತ್ರ. ಅದಾದ ನಂತರ ಎಲ್ಲ ಯತಿಶ್ರೇಷ್ಠರು ಆಯಾ ಭಾಗದಲ್ಲಿ ಚಾತುರ್ಮಾಸ ಕೊಡ್ತಕ್ಕಂಥ ಒಂದು ಪದ್ಧತಿ ಏನಿದೆ ಅದು ಅನುಸಾರ ಕೂಡ ಆಗ್ತಾ ಇದೆ ಅಂತ ನಾವು ಇವತ್ತು ವಿಜಯೇಂದ್ರ ತೀರ್ಥರ, ಒಂದು ಸುರೇಂದ್ರ ತೀರ್ಥರ, ಸುಧೀಂದ್ರ ತೀರ್ಥರ, ರಾಘವೇಂದ್ರ ತೀರ್ಥರ, ಸತ್ಯವೀರ ತೀರ್ಥರ, ಸತ್ಯಧೀರ ತೀರ್ಥರ ಜೊತೆಗೆ ನಮ್ಮ ಎಲ್ಲ ಭವ್ಯ ಪರಂಪರೆ ಸತ್ಯಜ್ಞಾನ ತೀರ್ಥರ, ಸತ್ಯಧ್ಯಾನ ತೀರ್ಥರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.